Hello everyone, welcome to new multiple choice question video number 6, chapter integrals, definite integrals, differential equations. My dear students, basically ಸ್ಟೂಡೆಂಟ್ಸ್ಗೆ ಈ ಸೆಕ್ಷನ್ ಈ ಪಾರ್ಟ್ ಇಂಟಿಗ್ರೇಷನ್ ಡೆಫಿನೆಟ್ ಇಂಟಿಗ್ರಲ್ಸ್ ಹಾಗೂ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಸ್ವಲ್ಪ ಡಿಫಿಕಲ್ಟ್ ಥರ ಫೀಲ್ ಆಗ್ತಿರ್ತೀರ. ಸೊ ಫಾರ್ ದಟ್ ಪರ್ಪಸ್ I bring this video to make you people as easy to answer multiple choice questions in Karnataka State Board upcoming exam March 2026. Here I listed the most important questions. And important questions ಎಲ್ಲ ಲಿಸ್ಟ್ ಮಾಡಿದ್ದೀನಿ ಮತ್ತು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಾನು ಕ್ವಶನ್ಸಲ್ಲಿ ಡೈರೆಕ್ಟಾಗಿ ಹೋಗ್ತಾನೆ. ಸೊ ನಾನು ಡಿಸ್ಕಸ್ ಮಾಡ್ತಿರೋ ಫಸ್ಟ್ question number 1. ಸೊ ಬೇಸಿಕಲಿ ನಿಮಗೆ ಕ್ವಶನ್ಸು ಇಂಟಿಗ್ರೇಷನಲ್ಲಿ ಸಿಂಪಲ್ ಇಂಟಿಗ್ರೇಷನ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ ಕೆಲವು ಕ್ವಶನ್ಸನ್ನ. ಅದರಲ್ಲಿ ಇದು ಫಸ್ಟ್ ಕ್ವಶನು. ಈ ಕ್ವಶನ್ ಏನು ಮಾಡಬೇಕಂದ್ರೆ ಫಸ್ಟು ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಇನ್ ದ ಸೆನ್ಸ್ 2 divided by cos square x splitting minus 3 sin x by. ಬೇಸಿಕಲಿ ಇದೇ ಥರದ ಕ್ವಶನ್ಸ್ ಇರುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ನೋಡಿ 1 by cos square x, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. 1 by cos square x ಮೀನ್ಸ್ 2 secant square x ಮೈನಸ್ ಇಲ್ಲಿ 3 into sin x by cos x will become tan x. 1 by cos x become secant x. ಸೊ ನೋಡಿ, ನಿಮಗೊಂದು ಶಾರ್ಟ್ಕಟ್ ಐಡಿಯಾ ಹೇಳ್ಕೊಳಕ್ಕೆ ಸಾಧ್ಯ. ಇಲ್ಲಿ ಮೈನಸ್ ಇರೋದ್ರಿಂದ ಆಪ್ಷನ್ ಬಿ ಆನ್ಸರ್ ಆಗಲ್ಲ. ಇನ್ನು 3 ಆಪ್ಷನ್ಸು ಸೆಲೆಕ್ಟ್ ಆಗುತ್ತೆ. ಓಕೆನಾ? ಎನಿವೇ, ವಿ ನೋ ದಟ್ secant square x is a standard one. secant square x integration is tan x. ಸೊ 2 ಇರೋವಂಥದ್ದೇ ನಾವು ಚೂಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಆಪ್ಷನ್ ಡಿ ಆಗಲ್ಲ. ಸೊ ಇವೆರಡರಲ್ಲಿ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈ ಎರಡು ಆನ್ಸರ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ. 2 ಇದೆ, 3 ಇದೆ. ಸೊ ಇದು ನೋಡಿ, 2 ಇದೆ, ಹಾಗೆ ಇಲ್ಲಿ 3 ಇದೆ. ಸೊ ದೇರ್ ಫೋರ್ ಆಪ್ಷನ್ ಎ ರೈಟ್ ಆಗಿರುತ್ತೆ. secant square xಗೆ ಇಂಟಿಗ್ರೇಷನ್ tan x, tan x secant xಗೆ ಇಂಟಿಗ್ರೇಷನ್ secant x. ಕೋಎಫಿಷಿಯೆಂಟ್ಸ್ ಬಂದು 2 ಆ್ಯಂಡ್ 3. ಇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನಾನು ನಿಮಗೆ ಮತ್ತೊಂದು ಸಾರಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನೋಡಿ. secant square ಇಂಟಿಗ್ರೇಷನ್ ಎಲ್ಲರಿಗೂ ಗೊತ್ತಿರಬೇಕು. secant square ಇಂಟಿಗ್ರೇಷನ್ ಇಸ್ tan x. ಸೊ ದೇರ್ ಫೋರ್ ಆಪ್ಷನ್ ಡಿ ಆಗಲ್ಲ. ಹಾಗೆಯೇ ಆಪ್ಷನ್ ಬಿ ಯಾಕಾಗಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ ನಮ್ಗೆ ಮೈನಸ್ ಬರಬೇಕಿತ್ತು. ಆಪ್ಷನ್ ಬಿ ಆಗಲ್ಲ. ಸೊ ಇವೆರಡು ಆಪ್ಷನ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇವೆರಡರಲ್ಲಿ ಆಪ್ಷನ್ ಸಿ ಯಾಕಾಗಲ್ಲ ಅಂದರೆ 2 ಇದೆ. ನಮಗೆ ಕೋಎಫಿಷಿಯೆಂಟ್ 2 ಇರಬೇಕಿತ್ತು, 3 ಇರಬೇಕಿತ್ತು. ಸೊ ದೇರ್ ಫಾರ್ ಆಪ್ಷನ್ ಈ ಸೆಲೆಕ್ಟ್ ಆಯಿತು. ಇದು ಶಾರ್ಟ್ಕಟ್ ಐಡಿಯಾನ ನಿಮಗೆ ಇನ್ಫಾರ್ಮ್ ಮಾಡ್ತಿರೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ. ಇದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ಸ್ ಜ್ಞಾಪಕ ಇಟ್ಕೋಬೇಕು. 1 by 1 plus x square ಇಂಟಿಗ್ರೇಷನ್ ಈಸ್ tan inverse x. ಸೊ ಇದಕ್ಕೆ ನಮಗೆ ಲಿಮಿಟ್ಸ್ ಇದೆ. ಸೊ ಅಪ್ಪರ್ ಲಿಮಿಟ್ನ ನಾನು ಹಾಕಿದಾಗ tan inverse √3, ಕೀಪ್ ಇಟ್ ಇನ್ ಮೈಂಡ್, tan inverse √3 ವ್ಯಾಲ್ಯೂ ಈಸ್ π/3 ಅಂದರೆ 60 ಡಿಗ್ರಿ. tan inverse 1 ವ್ಯಾಲ್ಯೂ ಈಸ್ π/4. ಸೊ 60ಯಲ್ಲಿ 45 ಹೋದರೆ ಇನ್ನು 15 ಮೀನ್ಸ್ π/12 ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಹೋಗ್ಬಿಡೋಣ. ಬೇಸಿಕಲಿ ನಿಮಗೆ ಇಂಟಿಗ್ರೇಷನ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟಾಗಿ ಫೀಲ್ ಆಗ್ತೀರಾ. ಬಟ್ ನಾನು ಹೇಳೋದೇನೆಂದರೆ ಎಲ್ಲ ಸಿಂಪಲ್ ಇಂಟಿಗ್ರೇಷನ್ಸ್ ಇರುತ್ತೆ, ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು. ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಯಾವುದ್ರ ಇಂಟಿಗ್ರೇಷನ್ ಅಂದರೆ ಇದು secant inverse x ಆಗಿರುತ್ತೆ. ಓವರ್ ಆರ್ ಇನ್ನೊಂದದ್ದು ಆಗುತ್ತೆ ಇಂಟಿಗ್ರೇಷನ್, ಅದರಿಂದ ಮೈನಸ್ cosecant inverse x ಆಗಿರುತ್ತೆ. ಇವೆರಡರಲ್ಲಿ ಯಾವ ಆಪ್ಷನ್ ಇದೆ ನೋಡ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮು. ಸೊ ಆಗಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಆಮೇಲೆ ನೋಡಿ, ನಮಗೆ ಲಿಮಿಟ್ಸ್ ವಿತ್ ಆಪೋಸಿಟ್ ಸೈನ್ಸ್ ಬಂದರೆ ನಾವು ಈ ಫಂಕ್ಷನ್ ಚೆಕ್ ಮಾಡ್ಕೋಬೇಕು, ಇದು ಆಡ್ ಈವನ್ ಅಂತ. ಸೊ ಬೇಸಿಕಲಿ x⁻99 ಏನಂದರೆ ಆಡ್ ಫಂಕ್ಷನು. ಆಡ್ ಫಂಕ್ಷನ್ನು ಇಂಟಿಗ್ರೇಷನ್ ಯಾವಾಗಲೂ 0 ಆಗಿರುತ್ತೆ. ಇನ್ನು ಬೇಸಿಕಲಿ ಈ ಥರ ಲಿಮಿಟ್ಸು ಸೇಮ್ ಬಂದು ಡಿಫ್ರೆಂಟ್ ಸೈನ್ಸ್ ಪ್ಲಸ್ಸು ಮೈನಸ್ ಬಂದರೆ ಸೊ ಡೆಫಿನೆಟಾಗಿ ನಿಮ್ಮ ಆನ್ಸರ್ 0 ಆಗಿರುತ್ತೆ. ಸೊ ಇದು ಆನ್ಸರು 0.
ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 5. ಇದು ಕ್ವಶನ್ ನಂಬರ್ 4. ಏನೇನು ಡೌಟ್ಸ್ ಇದೆ ಒಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಚೆಕ್ ಮಾಡ್ಕೋಬೇಕು. ಈಸಿಯಾಗಿ ಆನ್ಸರ್ ಮಾಡೋದು ಹಿಂಗಂದರೆ, ಸೊ ಬೇಸಿಕಲಿ ನಿಮ್ಗೆ ಇದು ಆಡ್ ಫಂಕ್ಷನ್ ಕೊಟ್ಟಿರ್ತಾನೆ. ಪವರ್ ಆಡ್ ಇದ್ದರೆ ಆಡ್ ಫಂಕ್ಷನು ಎಕ್ಸ್ಗೆ, ಪವರ್ ಈವನ್ ಇದ್ದರೆ ಈವನ್ ಫಂಕ್ಷನ್ ಆಗಿರುತ್ತೆ. ಸೊ ಅದರ ಆನ್ಸರು 0 ಆಗಿರುತ್ತೆ. ಸೊ ಈಸಿ ಕ್ವಶನ್ ಇದು. ಸೊ ವಿಲ್ ಗೋ ಆನ್ ಟು ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5ಅಲ್ಲಿ ನಮಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಸೊ ನಾನು ಆಗಲೇ ಹೇಳಿದಲ್ಲ, ಸ್ವಲ್ಪ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಗೊತ್ತಿರಬೇಕು. ಈ 1/√(1 + x²) ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದು ಬಂದು ಆ್ಯಕ್ಚುಲಿ ಸ್ಪೆಷಲ್ ಇಂಟಿಗ್ರಲ್ಲು. ಇದರ ಇಂಟಿಗ್ರೇಷನು ದಿಸ್ ಇಸ್ ರಾಂಗ್ ಆನ್ಸರ್ ಆ್ಯಕ್ಚುಲಿ. ಓಕೆ, ಹಾಗೆಯೇ ಸೆಕೆಂಡ್ ಒನ್ ನೋಡಿ, ದಿಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ದಿಸ್, ಅಗೈನ್ ಇದು ಕೂಡ ನಮಗೆ ರಾಂಗ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ವಿ ನೋ ದಟ್ ಇಂಟಿಗ್ರೇಷನ್ ಡಿವೈಡೆಡ್ 1 + x² ಈಸ್ tan inverse x. ಫಸ್ಟ್ ಒನ್ನು ರಾಂಗ್ ಆಯಿತು. ಆ್ಯಂಟಿ ಡೆರಿವೇಟಿವ್ ಅಂತ ಕೇಳಿದ್ದಾನೆ, ಅದು ರಾಂಗ್ ಆಯಿತು. ಆ್ಯಂಟಿ ಡೆರಿವೇಟಿವ್ ಇದು ಯಾವುದಕ್ಕಾಗುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ √(1 + x² ಆಗುತ್ತೆ, ಅದು ರಾಂಗ್ ಆಯಿತು. ಇದಕ್ಕೆ ಡೆರಿವೇಟಿವ್ 1/1 + x² ಇದು ರಾಂಗ್ ಆಯಿತು. ಸೊ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸು ಫಾಲ್ಸ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. Okay, next we'll move on to this is question number 6. Now we'll go on to question number 7. Okay, now this is question number 7. ಕ್ವಶನ್ ನಂಬರ್ 7ಅಲ್ಲಿ ಡಿಗ್ರಿ ಕೇಳಿದ್ದಾನೆ. ಸೊ ಡಿಗ್ರಿ ಕೇಳಿದಾಗ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಪಾಲಿನಾಮಿಯಲ್ ಇನ್ ಇಟ್ಸ್ ಡೆರಿವೇಟಿವ್ಸ್ ಅಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿ, ನಿಮಗೇನಾದ್ರು ಈಕ್ವೇಷನ್ಸಲ್ಲಿ ಈ ಥರ ಸೈನ್ ಆಫ್ dy/dx, e ಪವರ್ dy/dx, log ಆಫ್ dy/dx ಈ ಥರ ಟರ್ಮ್ಸ್ ಬಂದರೆ ಆ ಈಕ್ವೇಷನ್ದು ಡಿಗ್ರಿ ನಾಟ್ ಡಿಫೈನ್ಡ್ ಆಗಿರುತ್ತೆ. ಈಕ್ವೇಷನ್ ಡಿಗ್ರಿ ನಾಟ್ ಡಿಫೈನ್ಡ್ ಆಗಿರುತ್ತೆ. ಸೊ ದೇರ್ಫಾರ್ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ನೀವು ಡಿಗ್ರಿ ಕೇಳಿದಾಗ ಮಾತ್ರ ಎಲ್ಲರೂ ಅಬ್ಸರ್ವ್ ಮಾಡಲೇಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಆನ್ಸರು ನಾಟ್ ಡಿಫೈನ್. ಇದೆಲ್ಲರಿಗೂ ಈಸಿ ಪಿಕ್ಕಿಂಗ್ ಆಗುತ್ತೆ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿ, ನಾನು ಹೇಳಿದಾಗಲೇ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸೇ ಬರುತ್ತೆ ಅಂತ. ಸೊ ಇಲ್ಲಿ ನಿಮಗೆ 2 ಆನ್ಸರ್ಸ್ ಇದೆ ನೋಡಿ. ಕನ್ಫ್ಯೂಸ್ ಮಾಡೋಕ್ಕೆ ನಿಮ್ಗೆ ಏನು ಮಾಡಿದ್ರೆ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಕೊಟ್ಟಿದ್ರೆ, ಸೆಕೆಂಡ್ ಇನ್ವರ್ಸ್ ಎಕ್ಸ್ ಕೊಟ್ಟಿದ್ದಾನೆ, ಬಟ್ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಕೊಟ್ಟಿಲ್ಲ. ಹಾಗಾಗಿ ಇದು ರಾಂಗ್ ಆನ್ಸರು. ಇದು ರಾಂಗ್ ಆನ್ಸರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಮೂವ್ ಆನ್ ಟು ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಹೋಗೋಣ. ನಿಮಗೇನು ಹೇಳ್ಕೊಡ್ತಾರೆ ಐಡಿಯಾಸು ಈಸಿ ಅನಿಸಿದ್ರೆ ಸೊ ನೀವು ನನ್ನ ಚಾನಲ್ನ ಫಾಲೋ ಮಾಡ್ಬೋದು. ಸೊ ಕ್ವಶನ್ ನಂಬರ್ 9 ಬರೋಣ. ಸೊ ನಾನೇನು ಮಾಡಿದ್ದೀನಿ, ಎಲ್ಲ ನಿಮಗೆ ಕ್ವಶನ್ಸ್ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಥರ ಟ್ರೈ ಮಾಡಿದ್ದೀನಿ. ಸೊ ನೋಡಿ, ಇದು ಬಂದು ಅನದರ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್. ಇದು ಯಾವ ಫಾರ್ಮಲ್ಲಿದೆ ಅಂದರೆ e⁻x × f(x) + f' ಫಾರ್ಮಲ್ಲಿದೆ. ಸೊ ನಾವು ಇದನ್ನೆಲ್ಲ ಸಾಲ್ವ್ ಮಾಡೋದು ಸ್ವಲ್ಪ ಹುಡುಗರು ಡಿಫಿಕಲ್ಟಾಗಿ ಫೀಲ್ ಆಗ್ತಾ ಇರ್ತಾರೆ. ನಾನು ನಿಮ್ಗೊಂದು ಶಾರ್ಟ್ಕಟ್ ಐಡಿಯಾ ಕೊಡ್ತೀನಿ ನೋಡಿ. ಜಸ್ಟ್ ಯೂಸ್ ದಿಸ್ ಶಾರ್ಟ್ಕಟ್ ಐಡಿಯಾ. ಶಾರ್ಟ್ಕಟ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಇಲ್ಲಿ e⁻x ಬಿಡಿ, ಇವೆರಡರಲ್ಲಿ ಇದು ಡೆಫಿನೆಟಾಗಿ ಫಂಕ್ಷನ್ ಆಗಿರುತ್ತೆ, ಇದು ಡೆಫಿನೆಟಾಗಿ ಡೆರಿವೇಟಿವ್ ಆಗಿರುತ್ತೆ. ಸೊ ಆನ್ಸರ್ ಏನು ಗೊತ್ತಾ, e⁻x × 1/x. ಈಸಿ ಅಂತ ಫೀಲ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, e⁻x ಫಸ್ಟ್ ಫಂಕ್ಷನ್, e⁻x × 1/x. ಸೊ ಆನ್ಸರ್ e⁻x/x. ಅರ್ಥ ಆಯ್ತಲ್ವಾ? ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಕ್ವಶನ್ ನಂಬರ್ 10. ಇದು ಬಂದು ನೋಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸು. ಸೊ ಇದರಲ್ಲಿ ಫಸ್ಟ್ ಫಂಕ್ಷನ್ ಬಂದು ಎಕ್ಸ್ ಆಗಿರುತ್ತೆ, ಸೆಕೆಂಡ್ ಫಂಕ್ಷನ್ ಬಂದು ಸೈನ್ ಎಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಬಟ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಈಸ್ ನೆಗೆಟಿವ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಇಂಟಿಗ್ರೇಷನ್ ಈಸ್ ನೆಗೆಟಿವ್ ಕಾಸ್ ಎಕ್ಸ್ ಅಂದರೆ ನಮಗೆ ಎಕ್ಸ್ ಇರಬೇಕು, ನೆಗೆಟಿವ್ ಕಾಸ್ ಎಕ್ಸ್ ಇರೋದು ಮಾತ್ರ ಚೂಸ್ ಆಗುತ್ತೆ. ಎಕ್ಸ್ ಇರಬೇಕು, ನೆಗೆಟಿವ್ ಕಾಸ್ ಎಕ್ಸ್ ಇರೋದು ಮಾತ್ರ ಚೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ?
ಎಕ್ಸ್ ಇರಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸು. ಸೊ ಫಸ್ಟ್ ಟರ್ಮ್ ಶುಡ್ ಬಿ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಇರಬೇಕು. ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಇರೋದು ಇದರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿಲ್ಲ. ಸೊ ಆನ್ಸರ್ ಆಪ್ಷನ್ ಎ. ಐ ಹೋಪ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ನೋಡೋಣ. ಕ್ವಶನ್ ನಂಬರ್ 11 ಅಲ್ಲಿ ನೋಡಿ. ಸೊ ವೆರಿ ಸಿಂಪಲ್. ನಾನು ಆಗಲೇ ಹೇಳಿದ್ನಲ್ವ ಫಸ್ಟ್ ಫಂಕ್ಷನ್ ಇಲ್ಲಿ ನೋಡಿ, ಇ ಪವರ್ ಎಕ್ಸ್ ಹಾಗೆ ಬರ್ಕೊಳ್ಳಿ. ಇಲ್ಲಿ ಫಸ್ಟ್ ಫಂಕ್ಷನ್ ಯಾವ್ದಿದೆ, ಟ್ಯಾನ್ ಎಕ್ಸ್ ಇದೆ. ಯಾಕಂದರೆ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಡಿಫ್ರೆಂಟಾಗಿ ಸೀಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಇದರ ಆನ್ಸರ್ ಏನಂದರೆ ಇ ಪವರ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಅಲ್ಲೂ ಮಾತಾಡಿದೆ ನಾನು, ಇಲ್ಲೂ ಮಾತಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಈಸಿ ಐಡಿಯಾ. ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಲಾಗ್ ಎಕ್ಸು. ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು. ಇದು ಕ್ವಶನ್ ನಂಬರ್ 12 ನೋಡಿ. ಲಾಗ್ ಎಕ್ಸ್ಗೆ ಇದು ಫಸ್ಟ್ ಫಂಕ್ಷನ್ ಆಗುತ್ತೆ, ಸೆಕೆಂಡ್ ಫಂಕ್ಷನ್ 1 ಆಗುತ್ತೆ. ಸೊ ಕೀಪ್ ಇನ್ ಮೈಂಡ್, ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇಂಟಿಗ್ರೇಷನ್ ಆಫ್ 1 ಈಸ್ ಎಕ್ಸ್. ಅಂದರೆ ನಮಗೆ ಎಕ್ಸ್ ಲಾಗ್ ಎಕ್ಸ್ ಇರೋವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಯಾವ ಆಪ್ಷನಲ್ಲಿ ಎಕ್ಸ್ ಲಾಗ್ ಎಕ್ಸ್ ಇರುತ್ತೆ ಅದು ನೋಡಿ. ಇದರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿಲ್ಲ. ಸೊ ಇದರಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ಇನ್ನೂ ಕಂಟಿನ್ಯೂ ಮಾಡಬೇಕು. ನಾನು ನಿಮ್ಮ ಫಸ್ಟ್ ಟರ್ಮ್ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಹೋಗೋಣ. ನೀವೇನು ಹೇಳ್ಕೊಡ್ತಾರೆ ಐಡಿಯಾಸು ಈಸಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 13. 13ನೇ ಕ್ವಶನ್ ಬಂದಿದ್ವಿ. ಅಗೇನ್ ನೋಡಿ, ಸೇಮ್ ಬಂದಿದೆ. ಬಟ್ ಈ ಸೀಕೆಂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ ಇದಕ್ಕೆ ಆನ್ಸರ್ ಮಾಡಬೇಕು ನೋಡಿ. ಸೀಕೆಂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇ ಪವರ್ ಎಕ್ಸ್ ಆಗಿ ಬರ್ಕೊಳ್ಳಿ. ಸೀಕೆಂಟ್ ಎಕ್ಸ್ ಇಂಟು 1 ಸೀಕೆಂಟ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಇ ಪವರ್ ಎಕ್ಸ್ ಫಸ್ಟ್ ಫಂಕ್ಷನ್, ಇ ಪವರ್ ಎಕ್ಸ್ ಫಸ್ಟ್ ಫಂಕ್ಷನ್ ನೋಡಿ. ಇದು ರೈಟ್ ಆನ್ಸರ್ ಆಗಿರುತ್ತೆ. ಇ ಪವರ್ ಎಕ್ಸ್ ಫಸ್ಟ್ ಫಂಕ್ಷನ್. ಓಕೆನಾ? ಓಕೆ, ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14ಗೆ ಹೋಗೋಣ. ಬಟ್ ಕ್ವಶನ್ ನಂಬರ್ 14 ಬೇಸಿಕಲಿ ಸ್ಟೂಡೆಂಟ್ಸ್ ಎಲ್ಲ ಆನ್ಸರ್ 0 ಆಗ್ತಾರೆ. ಇದು 0 ಅಲ್ಲ. ಯಾಕೆ ಅಂದರೆ ಓಕೆ, ಸೇಮ್ ಲಿಮಿಟು ಆಪೋಸಿಟ್ ಸೈಡ್ ಬಂದಿದೆ ನೋಡಿ. ಇದಕ್ಕೆ 0 ಆಗುತ್ತೆ, ಇದಕ್ಕೂ 0 ಆಗುತ್ತೆ. ಆದರೆ ಈ 1 ಇದೆಯಲ್ವಾ, 1ಗೆ ಇಂಟಿಗ್ರೇಷನ್ ಬಂದು ಎಕ್ಸ್. ಸೊ ಮೈನಸ್ π/2 ಟು π/2 ತೊಗೊಂಡ್ರೆ ಅಪ್ಪರ್ ಲಿಮಿಟು π/2 ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಆಫ್ π/2. 90 ಪ್ಲಸ್ 90 ಎಷ್ಟಾಗುತ್ತೆ, 180, 5 ಆಗುತ್ತೆ. ಸೊ ಇದರ ಆನ್ಸರ್ 5. ಈ ಒಂದು ಕ್ವಶನ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಮೈ ಸ್ಟೂಡೆಂಟ್ಸ್. ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 15. ನಾನು ವಿಡಿಯೋನ ವಾಚ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹಾಗೆಯೇ ನಾನು ಹೇಳೋದೇನೆಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾಯಿರಿ. ಓಕೆ, ಇದು ಕ್ವಶನ್ ನಂಬರ್ 16 ಬಂದಿದ್ದೀನಿ. ಕ್ವಶನ್ ನಂಬರ್ 16ಅಲ್ಲಿ ನೋಡೋಣ. ನೋಡಿ, ಇಲ್ಲಿ ಅಗೈನ್ ಇಲ್ಲೊಂದು ಸ್ವಲ್ಪ ನೀವು ಪ್ರಾಬ್ಲಮ್ಮು ಈಸಿ ಇಲ್ಲ. ಇಲ್ಲ ಯಾಕಂದರೆ 3 ಫಂಕ್ಷನ್ಸ್ ಬಂದುಬಿಡ್ತು, 2 ಫಂಕ್ಷನ್ಸ್ ಇಲ್ಲ. ಇಲ್ಲೇನು ಮಾಡಬೇಕಂದ್ರೆ ಇ ಪವರ್ ಎಕ್ಸ್ ಹಾಗೆ ಬರ್ಕೊಳ್ಳಿ. ಈ ಟ್ಯಾನ್ ಎಕ್ಸ್ ಏನೋ ಮಾಡೋಕ್ಕಾಗಲ್ಲ, ಹಾಗೆ ಬರ್ಕೊಳ್ಳಿ. ಬಟ್ ಇದೊಂದು ಚೆನ್ನಾಗಿ ಗೊತ್ತಿವು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆನಾ? ಸೊ ಈಗ ಆನ್ಸರ್ ಹೇಳಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಆನ್ಸರ್ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ನೋಡಿ. ಇ ಪವರ್ ಎಕ್ಸ್ ಹಾಗೆ ಬರ್ಕೋಬೇಕು. ಯಾವ್ದು ಬರ್ಕೋಬೇಕು ಆನ್ಸರಲ್ಲಿ? ಟ್ಯಾನ್ ಎಕ್ಸ್ ಫಸ್ಟ್ ಫಂಕ್ಷನ್ ಬರ್ಕೋಬೇಕು. ಸರಿನಾ? ಸೊ ರೈಟ್ ಆನ್ಸರ್ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17ಗೆ ಹೋಗ್ಬಿಡೋಣ. ಕ್ವಶನ್ ನಂಬರ್ 17ನಲ್ಲಿ ಸೊ ಡಿಗ್ರಿ ಕೇಳಿದ್ದಾನೆ. ಡಿಗ್ರಿ ಅಂದರೆ ದಿ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಅಂದರೆ ಕೀಪ್ ಇಟ್ ಇನ್ ಮೈಂಡ್, dy/dxಗೆ ಆರ್ಡರ್ 1, d²y/dx² ಇದೆ. ಇದಕ್ಕೆ ಆರ್ಡರ್ 2. ಇದನ್ನು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳ್ತೀವಿ. ಇದಕ್ಕೆ ಏನು ಪವರ್ ಇದೆ? ಪವರ್ ದಟ್ ಈಸ್ ಯುವರ್ ಡಿಗ್ರಿ. ಓಕೆನಾ? ಸೊ ಹಾಗಾಗಿ ಇದಕ್ಕೆ d²y/dx² ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಅದರ ಪವರ್ ಬಂದು 2. ಸೊ ಆನ್ಸರು ಆಪ್ಷನ್ ಎ, ಆನ್ಸರ್ 2. ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಹೋಗ್ಬಿಡೋಣ. ಕ್ವಶನ್ ನಂಬರ್ 18 ಅಗೇನ್ ಸೇಮ್. ನಿಮಗೆ ಈ ಕ್ವಶನ್ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಕ್ವಶನ್ ನಂಬರ್ 18 ಆನ್ಸರು ಕ್ವಶನ್ ನಂಬರ್ 19 ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ ಇವೆರಡೂ. ಪ್ಲೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವೆರಡಕ್ಕೂ ಆನ್ಸರ್ನ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಬೇಕಾಗಿ ಆಪ್ಷನ್ಸನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಪ್ಲೀಸ್ ಆನ್ಸರ್ ಆ್ಯಂಡ್ ಸೆಂಡ್ ಪೋಸ್ಟ್ ಇಟ್ ಇನ್ ಕಮೆಂಟ್ ಬಾಕ್ಸ್. ಓಕೆ, ಎರಡು ಕ್ವಶನ್ಗೆ ಆನ್ಸರ್ ಮಾಡಿ ಕಮೆಂಟಲ್ಲಿ ನೀವು
ಆನ್ಸರ್ನ ಹಾಕಿ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 20 ಹೋಗೋಣ. ಕ್ವಶನ್ ನಂಬರ್ 20 ಆಗಲೇ ಹೇಳ್ಕೊಟ್ಟಿದ್ನಲ್ಲ, ನಾನು ಮತ್ತೊಂದು ಸರಿ ಹೇಳ್ತೀನಿ ನೋಡಿ. ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಈ ಥರ ಕ್ವಶನ್ಸ್ ಬಂದಾಗ ನೀವೇನು ಮಾಡಬೇಕಂದ್ರೆ ಫಸ್ಟು e⁴x ಆಗೇ ಬರ್ಕೊಳ್ಳಿ. ಇಲ್ಲಿ ಯಾವ ಫಸ್ಟ್ ಫಂಕ್ಷನ್ ಇರುತ್ತೆ ರೈಟ್ ಆನ್ಸರ್. ಸೊ ಇವೆರಡು ಸೇರಿಸಿದ್ರೆ e⁴x/x. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಆಗಲೇ ಇದು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇದರ ಆನ್ಸರ್ ಆಲ್ರೆಡಿ ಸಾಲ್ವ್ ಮಾಡಿರೋದ್ರಿಂದ ನಾನು ಡೈರೆಕ್ಟ್ ಆನ್ಸರ್ ಆಗ್ತಾಯಿದ್ದೀನಿ. ಕ್ವಶನ್ ನಂಬರ್ 21ಗೆ ಏನಂದರೆ ಆನ್ಸರ್ π/12 ಬರುತ್ತೆ. ಯಾಕಂದರೆ tan ಇನ್ವರ್ಸ್ √360 - 45 ಇದು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ನೀವಿನ್ನೊಂದು ಸರಿ ವಿಡಿಯೋನ ಹಿಂದೆ ಹೋಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಓಕೆ, ವಿಲ್ ಮೂವ್ ಟು ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ಹೋಗೋಣ. ಕ್ವಶನ್ ನಂಬರ್ 22ನಲ್ಲಿ ನೋಡಿ tan²x ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್. tan²x ಅಂದರೆ ಎಲ್ಲರಿಗೂ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು. tan²x ಮೀನ್ಸ್ sec²x - 1. ಈಗ ಇದು ಇಂಟಿಗ್ರೇಷನ್ ಹಾಕೋತೀನಿ. ಇಂಟಿಗ್ರೇಷನ್ ಹಾಕೊಂಡ್ರೆ sec²xಗೆ tan x ಇಸ್ ದಿ ಆನ್ಸರ್. tan x ಯಾವ ಆಪ್ಷನಲ್ಲಿದೆ ನೋಡಿ. ಆಪ್ಷನ್ ಎನಲ್ಲಿ ಟ್ಯಾನ್ ಇಲ್ಲ, ಆಪ್ಷನ್ ಸಿನಲ್ಲಿ ಟ್ಯಾನ್ ಇಲ್ಲ, ಆಪ್ಷನ್ ಡಿನಲ್ಲೂ ಟ್ಯಾನ್ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಹಾಗೆಯೇ -1ಗೆ ಇಂಟಿಗ್ರೇಷನ್ ಬಂದು x. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಕ್ವಶನ್ ನಂಬರ್ 23 ಎಲ್ಲರ ಫೇವ್ರೇಟ್ ಆಗುತ್ತೆ. ಆಪೋಸಿಟ್ ಸೈನ್ ಬಂದಿರೋದ್ರಿಂದ ಇಲ್ಲಿ ಆಡ್ ನಂಬರ್ ಇರೋದ್ರಿಂದ ಆನ್ಸರ್ ಏನಾಗಿರುತ್ತೆ ಇದಕ್ಕೆ 0. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಇನ್ಸೈಡ್. sec⁡x × sec⁡x sec²x ಪ್ಲಸ್ sec⁡x tan x. ಓಕೆ, ಬಟ್ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಗೊತ್ತಿರಬೇಕು. sec²x ಇಂಟಿಗ್ರೇಷನ್ ಈಸ್ tan x. sec²x ಇಂಟಿಗ್ರೇಷನ್ ಈಸ್ tan x. ಯಾವುದು ಪ್ಲಸ್ tan x. ಪ್ಲಸ್ tan x ಇರೋವಂಥದ್ದು ಆಪ್ಷನ್ ಡಿನಲ್ಲಿಲ್ಲ, ಆಪ್ಷನ್ ಸಿನಲ್ಲಿಲ್ಲ, ಇವೆರಡರಲ್ಲಿ ಒಂದು ಇದೆ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ sec⁡x tan x ಈಸ್ sec⁡x. ಸೊ ಆಪ್ಷನ್ ಎ ರಾಂಗ್ ಆನ್ಸರ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನಾನು ನಿಮಗೆ ಸೋ ಮೆನಿ ಕ್ವಶನ್ಸಿಂದ ಹೇಳ್ಕೊಬೋದಿದ್ದೀನಿ. ಇದು ಕ್ವಶನ್ ನಂಬರ್ 23 ಆ್ಯಂಡ್ ದಿಸ್ ಇಸ್ ಕ್ವಶನ್ ನಂಬರ್ 24. ಸೋ ಮೆನಿ ಕ್ವಶನ್ಸಿಂದ ಹೇಳ್ಕೊಬರ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ ಬಂದಾಗ ಆನ್ಸರ್ ನೀವೇ ಹೇಳಬೇಕು ಮೈ ಡಿಯರ್ಸ್. ಈ ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬೇಕು ನನಗೆ. ಆಗಿಂದ ಹೇಳ್ಕೊಬರ್ತೀನಿ ಏನು ಮಾಡಬೇಕಂತ. ಇದರಲ್ಲಿ ಯಾವ ಫಂಕ್ಷನ್ ಚೂಸ್ ಮಾಡ್ಕೋಬೇಕು ರೈಟ್ ಆನ್ಸರ್ ಆಗಬೇಕಂತಂದರೆ e⁴x ಜೊತೆ ಯಾವ್ದು ಬರಬೇಕು ಕಾಮೆಂಟ್ ಮಾಡಿ ನಿಮ್ಮ ಆನ್ಸರ್ನ ನನಗೆ ತಿಳಿಸಿ. ನಾನು ಐ ವಿಲ್ ಫೀಲ್ ವೆರಿ ಹ್ಯಾಪಿ, ಯಾಕಂದರೆ ನಾನು ಹೇಳ್ಕೊಟ್ಟಿದ್ದು ನಿಮಗೆ ವರ್ಕೌಟ್ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 25 ಆಯಿತು ಅಂತ ಅನ್ಕೋತೀನಿ. 26 cosecant x × cosecant x ಅಗೇನ್ ಮಲ್ಟಿಪ್ಲೈ ಮಾಡಿ. cosecant x × cosecant x ಬಂದು cosecant²x. ನೋಡಿ, cosecant²x ಇಂಟಿಗ್ರೇಷನ್ ಈಸ್ -cot x. -cot x ಇರೋದು ಚೂಸ್ ಮಾಡ್ಕೋಬೇಕು, ಮಿಕ್ಕಿದ್ದು ಬಿಡಬೇಕು. ಓಕೆ, ಸೊ ಅಲ್ಲಿಗೆ ಆಪ್ಷನ್ ಬಿ ಇಲ್ಲಾಂದರೆ ಆಪ್ಷನ್ ಸಿ ಆಗುತ್ತೆ. cosecant x cot x ಅಗೈನ್ ಅದು ಮೈನಸ್ಸೇ ಬರುತ್ತೆ. ಸೊ ಎರಡೂ ಮೈನಸ್ ಇರೋಂಥದ್ದು ಆಪ್ಷನ್ ಸಿ. ಸೊ therefore ಆನ್ಸರ್ ಆಪ್ಷನ್ ಸಿ ಇಸ್ ರೈಟ್. ದಿಸ್ ಇಸ್ ರಾಂಗ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 20 ಇದು ನೋಡಿ, ಇದೇ ಥರ ಕ್ವಶನ್ ಮಾಡಿದ್ದೀವಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟು. ಇದು ಅಗೈನ್ tan ಇನ್ವರ್ಸ್ ಎಕ್ಸೇ. ಓಕೆನಾ, 0 to 1 ಇದೆ. tan ಇನ್ವರ್ಸ್ ಎಕ್ಸ್ ಅಂದರೆ tan ಇನ್ವರ್ಸ್ 1 ಅಂದರೆ ಮೈನಸ್ tan ಇನ್ವರ್ಸ್ 0. ಸೊ 0ಗೆ 0ನೇ. tan ಇನ್ವರ್ಸ್ 1 ಅಂದರೆ 45 ಡಿಗ್ರಿ, 5/4. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಮೂವ್ ಆನ್ ಟು ಕ್ವಶನ್ ನಂಬರ್ 28. ದಿಸ್ ಇಸ್ ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28 ಸಾಲ್ವ್ ಮಾಡ್ತೀವಿ ನೋಡಿ. ಅಗೈನ್ ಇದು ಆಲ್ರೆಡಿ ನೀವು ಮಾಡಿದ್ದಿಲ್ಲ, tan²x ನಾನು ಆಗಲೇ ಹೇಳ್ತಿದ್ದೇನೆ. ಸೊ ಇದನ್ನು ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಬರ್ಕೋಬೇಕು. sec²x ಎನಿವೆ ಮಿಡ್ಲಲ್ಲಿ ಮೈನಸ್ ಇರೋದು ರೈಟ್ ಆನ್ಸರ್ ಆಗುತ್ತೆ. ಮಿಡ್ಲಲ್ಲಿ ಮೈನಸ್ ಇರೋದು. ಸೊ ಅವಾಗ ನಿಮಗೆ 3 ಆಪ್ಷನ್ಸು ಚೂಸ್ ಆಗುತ್ತೆ. ಎಲ್ಲನೂ ಆಪ್ಷನ್ಸು ಚೂಸ್ ಆಗ್ತಾಯಿದೆ. ಓಕೆ, sec²x ಇಂಟಿಗ್ರೇಷನ್ ಈಸ್ tan x. tan x ಇರೋದು ಮಾತ್ರ ನಮಗೆ ಆನ್ಸರ್ ಚೂಸ್ ಮಾಡ್ಕೋಬೇಕು.
ಸೊ tan x ಇಲ್ಲಿ ನಿಮ್ಗೆ ಒಂದೇ ಆಪ್ಷನಲ್ಲಿರೋದು, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎನಿವೇ ದಿಸ್ ಈಸ್ ಅಗೈನ್ ಆಪೋಸಿಟ್ ಸೈನು. ಓಕೆ, ಆಡ್ ಫಂಕ್ಷನ್ ಇದೆ. ಸೊ ಕ್ವಶನ್ ನಂಬರ್ 29ಗೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಆನ್ಸರ್ನ ಡೆಫಿನೆಟಾಗಿ ಕಾಮೆಂಟ್ ಮಾಡಲೇಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಇದೊಂದು ಚೂರು ನಾನು ಆಗಲೇ ಹೇಳ್ಕೊಟ್ಟಿದ್ದ ಐಡಿಯಾಗೆ ಮ್ಯಾಚ್ ಆಗಲ್ಲ. ಕ್ವಶನ್ ನಂಬರ್ 30 ಯಾಕೆ ಮ್ಯಾಚ್ ಆಗಲ್ಲ ಅಂದರೆ, ಇಲ್ಲಿ ನೋಡಿ, ನಾವು ಈ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ತಾ ಇರೋದು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಫ್ ಎಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲೇನೆಂದರೆ ಇಲ್ಲಿ ನೀವೇನಾದರೂ ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಹಾಕಿದರೆ ರಾಂಗ್ ಆಗುತ್ತೆ. ಯಾಕಂದರೆ ಇಲ್ಲಿ ಫಂಕ್ಷನ್ ಬಂದು ಸೈನ್ ಎಕ್ಸ್ ಆದರೆ ಅದು ಡೆರಿವೇಟಿವ್ ಏನಾಗಬೇಕು, ಡೆರಿವೇಟಿವ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಅಂದರೆ ಪ್ಲಸ್ ಕಾಸ್ ಎಕ್ಸ್, ಇಲ್ಲಿ ಪ್ಲಸ್ ಕಾಸ್ ಎಕ್ಸ್ ಇಲ್ಲ. ಸೊ ಹಾಗಾಗಿ ಈ ಆನ್ಸರ್ ರಾಂಗ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಫಂಕ್ಷನ್ ಬಂದು ಮೈನಸ್ ಕಾಸ್ ಎಕ್ಸ್ ತೊಗೊಳ್ಳಿ, ಡೆರಿವೇಟಿವ್ ಬಂದು ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ದೇರ್ಫೋರ್ ಇಲ್ಲಿ ಆನ್ಸರ್ ಏನಂದರೆ ಇ ಪವರ್ ಎಕ್ಸು ಈ ಸೆಕೆಂಡ್ ಫಂಕ್ಷನ್ ತಗೋಬೇಕಾಗುತ್ತೆ. ಆನ್ಸರ್ ಈಸ್ ಆಪ್ಷನ್ ಎ, ಮೈನಸ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸ್ಟೂಡೆಂಟ್ಸ್. ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕು, ಆಗಲೇ ಇಟ್ಕೊಡಿ, ರೇಡಿಯಾಗಿ ಮ್ಯಾಚ್ ಆಗಲ್ಲ. ಸೊ ನಾವು ಇಟ್ಸ್ ಕ್ವಶನ್ ನಂಬರ್ 31, ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ನೋಡಿ, ನಾನು ಆಗಲೇ ಹೇಳ್ತಿದ್ನಲ್ಲ, ಈ ಟರ್ಮ್ಸ್ ಬಂದಾಗ ಚೆಕ್ ಮಾಡ್ಕೋಬೇಕು. ಸೈನ್ ಡಿ ವೈ ಬೈ ಡಿ ಎಕ್ಸು, ಇ ಪವರ್ ಡಿ ವೈ ಬೈ ಡಿ ಎಕ್ಸು, ಇವು ನಾಟ್ ಪಾಲಿನಾಮಿಲ್ ಇನ್ ಡೆರಿವೇಟಿವ್ಸ್ ಅಂತಿದ್ದು. ಇದು ಪಾಲಿನಾಮಿಲ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ಇಲ್ಲ, ಹಾಗಾಗಿ ಓಕೆ. ನೆಕ್ಸ್ಟ್ ನೋಡಿ, ಲಾಗ್ ಈ ಥರದ್ದು ಬರುತ್ತೆ, ಟಿ ವೈ ಬೈ ಟಿ ಎಕ್ಸ್, ಈ ಥರ ಟರ್ಮ್ಸ್ ಬಂದಾಗ ಚೆಕ್ ಮಾಡ್ಕೋಬೇಕು. ಇದು ಡೆಫಿನೆಟಾಗಿ ಆನ್ಸರ್ ನಾಟ್ ಡಿಫೈನ್ಡ್ ಆಗಿರುತ್ತೆ, ಯಾಕಂದರೆ ಡಿಗ್ರಿ ಕೇಳಿರೋದು. ಆರ್ಡರ್ ಕೇಳಿದರೆ ಇದು ಆರ್ಡರ್ 3 ಆಗ್ತಿತ್ತು. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಆ್ಯಂಡ್ ವಿ ಆರ್ ಇನ್ ಲಾಸ್ಟ್ ಕ್ವಶನ್ ನಂಬರ್ 32ನಲ್ಲಿದ್ದೀವಿ. ಕ್ವಶನ್ ನಂಬರ್ 32 ನಾನು ಎಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದು ಮಾಡಿ ಸ್ಟೂಡೆಂಟ್ಸ್. ಐ ಕವರ್ಡ್ ಆಲ್ ಕ್ವಶನ್ಸ್. ಡೆಫಿನೆಟಾಗಿ ನಿಮಗೆ ಇದರಿಂದ 2 ಕ್ವಶನ್ಸ್ ಆದರೂ ನಿಮ್ಮ ಮೈನ್ ಎಕ್ಸಾಮ್ ಬರುತ್ತೆ. ಐ ಹೋಪ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ, ಇಲ್ಲಿ ನೋಡಿ, ಇದನ್ನು ನಾನು ಹೇಳ್ದಾನು ಸ್ಪ್ಲಿಟ್ ಮಾಡ್ಕೋಬೇಕು. 1/√x ಮೈನಸ್ ಎಕ್ಸ್ ಬೈ ರೂಟ್ ಎಕ್ಸ್, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ, ಇದು ಎಕ್ಸ್ ಪವರ್ ಮೈನಸ್ 1/2 ಆಗುತ್ತೆ, ಮೈನಸ್ ಎಕ್ಸ್ ಪವರ್ ರೂಟ್ ಎಕ್ಸ್ ಉಳ್ಕೊಳ್ಳೋದು ಎಕ್ಸ್ ಪವರ್ 1/2 ಆಗುತ್ತೆ. ಓಕೆ, ಮಿಡ್ಲಲ್ಲಿ ಮೈನಸ್ ಇರೋದು ರೈಟ್ ಆನ್ಸರ್ ಆಗುತ್ತೆ. ಮಿಡ್ಲಲ್ಲಿ ಮೈನಸಲ್ಲಿ ಆಪ್ಷನ್ ಸಿನಲ್ಲಿ ಇಲ್ಲ. ಸರಿ, ನೋಡೋಣ. ವೆಯ್ಟ್ ಮಾಡಿ. ಮಿಡ್ಲಲ್ಲಿ ಮೈನಸ್ ಇರೋದಿಲ್ಲ, ಡೆಫಿನೆಟಾಗಿ ಕರೆಕ್ಟ್ ಇದೆ. ನಾನು ಹೇಳ್ತಾ ಇರೋದು ಮಿಡ್ಲಲ್ಲಿ ಮೈನಸ್ ಇರೋದು ರೈಟ್ ಆನ್ಸರ್ ಆಗುತ್ತೆ. ಸೊ ಇವೆರಡು ಆಗಲ್ಲ. ಸೊ ನೆಕ್ಸ್ಟ್ ಎಕ್ಸ್ ಪವರ್ ಮೈನಸ್ ಆಫ್ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಆಫ್ ಪ್ಲಸ್ 1 ಅಂದರೆ ಹಾಫ್ ಆಗುತ್ತೆ, ಡಿವೈಡೆಡ್ ಬೈ ಹಾಫ್ ಆಗುತ್ತೆ. ಸೊ ಇದು ಮೇಲಕ್ಕೆ ಹೋದರೆ ಫಸ್ಟ್ ಟರ್ಮ್ ಮಾತ್ರ ಚೆಕ್ ಮಾಡ್ಕೊತೀನಿ. ಮೇಲಕ್ಕೆ ಹೋದರೆ 2 ಇದು ರೂಟ್ ಎಕ್ಸ್ ಆಗುತ್ತೆ. 2 ರೂಟ್ ಎಕ್ಸ್ ಎರಡು ಆಪ್ಷನಲ್ಲಿದೆ, ಬಿನಲ್ಲಿದೆ, ಡಿನಲ್ಲಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಮೈನಸ್ ಇದು ಎಕ್ಸ್ ಪವರ್ 2 + 1 3/2 ಡಿವೈಡೆಡ್ ಬೈ 3/2 ಆಗುತ್ತೆ. ಇದು ಉಲ್ಟಾ ಆದರೆ 2/3 ಎಕ್ಸ್ ಪವರ್ 3/2 ಆಗಬೇಕು. 2/3 ಎಕ್ಸ್ ಪವರ್ 3/2, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ we'll see the last question. This is question number 34. Okay, ನೋಡಿ, ದಿಸ್ ಈಸ್ ಅಗೈನ್ ಫಾರ್ಮುಲಾ. ಸೊ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಫಾರ್ಮುಲಾ. ಕಾಸ್ ಎಕ್ಸ್ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2. ಸೊ ಇಲ್ಲೇನೆಂದರೆ ಸ್ವಲ್ಪ ಉಲ್ಟಾ ಕೊಟ್ಟಿದೆ. ಇದನ್ನೇನಂತ ಬರ್ಕೋಬೋದು ನಾವು, ಇಂಟಿಗ್ರೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್ ಅಂತ ಬರ್ಕೋಬೋದು. ಲಿಮಿಟ್ಸ್ ಇದೆ 0 to π ಇದೆ, ಲಿಮಿಟ್ಸ್ ಇದೆ 0 to π. ಓಕೆ, ನೋ ಪ್ರಾಬ್ಲಮ್. ಸೊ ಇದಕ್ಕೆ ಮೈನಸ್ ಔಟ್ ಸೈಡ್ ತೊಗೊಂಡ್ರೆ ಆಲ್ವೇಸ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಇಸ್ ಸೈನ್ ಎಕ್ಸ್ ಆಗುತ್ತೆ. ಇದಕ್ಕೆ 0 to π ಕೊಟ್ಟರೆ ಓಕೆ.
ನೋಡಿ 2 ಝೀರೋನೇ ಬರ್ತಾ ಇದೆ. ಸೊ ನಾವು ಇದನ್ನು ಹೀಗೆ ಸಾಲ್ವ್ ಮಾಡಬಾರ್ದು. ಸೊ ಇದನ್ನು ಬೈ ಯೂಸಿಂಗ್ ಪ್ರಾಪರ್ಟಿ ಇದೇನಾಗುತ್ತೆ 2 ಟೈಮ್ಸ್ ಅಂತ ತಗೊಂಡ್ರೆ ಇಂಟಿಗ್ರೇಷನ್ ಫ್ರಮ್ 0 to π/2 ಆಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಈವನ್ ಫಂಕ್ಷನ್, ಇದು ಸ್ಯಾಟಿಸ್ಫೈಯಿಂಗ್ ದಿ ಪ್ರಾಪರ್ಟಿ. ಸೊ ಈಗ ಇದು π/2 ಹಾಕೊಳ್ಳೋಣ. ಸೊ ಇಲ್ಲಿ -2 ಔಟ್ಸೈಡ್. ಓಕೆ, ಸೊ -2 ಇಂಟು sin 90 ಮೀನ್ಸ್ 1, sin 0 ಮೀನ್ಸ್ 0. ಸೊ ಇದಕ್ಕೆ ಆನ್ಸರು ಆಪ್ಷನ್ ಡಿ -2. ಓಕೆ, thank you my dear students for watching this video. I hope ಎಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ, ವಿಡಿಯೋನ ವೈರಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.